2000ರಲ್ಲಿ ಅಂಗಡಿನ ಓಪನ್ ಮಾಡಿದ್ವಿ. ಇವರು ಸತತವಾಗಿ ಯಾವುದೇ ರೀತಿ ಬ್ರೇಕು ವಗೇರೆಗಳಿದೆ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ದಾನೆ, ಕಸ್ಟಮರ್ ಕೂಡ ಒಂದು ಕಂಪ್ಲೇಂಟ್ ಇಲ್ಲ. ಓನ್ಲಿ ಸಂಡೇ ಮಾತ್ರ ನಮ್ದು ವ್ಯಾಪಾರ. ಪ್ಯೂರ್ ನಾಟಿ ಮರಿ ಹಾಕಿ ಗಂಡು ಮರಿ ಒಳ್ಳೆ ಕೂತೀವಿ. ಇಲ್ಲಿ ನಾವು ನಾಗದೇವನಹಳ್ಳಿಗೆ ಬಂದು ಸುಮಾರು 10 ವರ್ಷಗಳಾಗಿದೆ. 10 ವರ್ಷಗಳ ಕಾಲದಿಂದನೂ ನಾವು ಇಲ್ಲಿ ಕಬ್ಬಾಳಮ್ಮ ಮಟನ್ ಸ್ಟಾಲ್ ಅಲ್ಲೇ ಮಟನ್ ತಗೊಂತಾ ಇದೀವಿ. 3 ವರ್ಷದಿಂದ ಬರ್ತಾ ಇದೀವಿ. ಒಂದು ಒಳ್ಳೆ ಮಟನ್ ಕೊಡ್ತಾರೆ. ನಾವು ಸಂಡೇಸ್ ಕ್ಲೀನ್ ಆಗಿದೆ, ತೊಂದರೆ ಪ್ಯೂರ್ ನಾಟಿ ಮರಿಗಳೇ ಕಟ್ ಮಾಡಿದವರು. ಪ್ಯೂರ್ ನಾಟಿ ಮರಿನೇ, ಪ್ಯೂರ್ ನಾಟಿ ಮರಿಗಳೇ. ಅದ್ರ ಬಗ್ಗೆ ಏನು ಹೇಳಿ ಮಾತಿಲ್ಲ. ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಬಂದಿರುವಂಥದ್ದು ಏನೋ ಒಂದು ಶ್ರೀ ಕಬ್ಬಾಳಮ್ಮ ಮಟನ್ ಆ್ಯಂಡ್ ಚಿಕನ್ ಸ್ಟಾಲ್ ಅಂದ್ಬಿಟ್ಟು. ಸೊ ಈ ಒಂದು ಶಾಪ್ನ ಒಂದು ವಿಶೇಷತೆ ಏನಂತಂದರೆ ಏನೋ ಒಂದು ಸಂಡೇ ಮಾತ್ರ ಓಪನ್ ಮಾಡುವಂಥದ್ದು, ಹಾಗೆ ವೀಕಲ್ಲಿ 1 ಡೇ ಮಾತ್ರ ಸಂಡೇ ಮಾತ್ರ ಓಪನ್ ಮಾಡುವಂಥದ್ದು. ಹಾಗೆ ಈ ಒಂದು ಶಾಪ್ನಲ್ಲಿ ಏನೋ ಒಂದು ಗಂಡು ಮರಿಗಳು ಮಾತ್ರ ಕಟ್ ಮಾಡುವಂಥದ್ದು, ಏನೋ ಒಂದು ಟಗರಿ ಇರ್ಬೋದು, ಮತ್ತೆ ಮೇಕೆ ಮಾತ್ರ ಇರ್ಬೋದು, ಇವನು ಮಾತ್ರ ಕಟ್ಟುವಂಥದ್ದು. ಸೊ ಎಲ್ಲವೂ ಕೂಡ ಒಂದು ಮಟನ್, ಹಾಗೇನೆ ನಾಟಿ ಮಟನ್ ಇವ್ರು ಹೇಳ್ತಾ ಇರುವಂಥದ್ದು. ಏನೋ ಒಂದು ಮಾಗಡಿ ಕಡೆಯಿಂದ, ಹಳ್ಳಿ ಕಡೆಯಿಂದ ಎಲ್ಲ ಒಂದು ನಾನು ಈಗ ಓನರ್ನ ಕೇಳಿ ಸ್ನೇಹಿತರೆ ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ಇದು ಅಂಗಡಿ ಓಪನ್ ಆಗಿ ಎಷ್ಟು ವರ್ಷ ಆಯ್ತು? ಯಾವ ರೀತಿ ಮರಿಗಳನ್ನ ತರ್ತೀರಾ, ಎಲ್ಲಿಂದೆಲ್ಲ ತರ್ತೀರಾ, ಎಲ್ಲವನ್ನು ನಮ್ಗೆ ಕಸ್ಟಮರ್ಗೆ ತಿಳಿಸ್ಕೊಡಿ ಸರ್. 2000ರಲ್ಲಿ ಅಂಗಡಿನ ಓಪನ್ ಮಾಡಿದ್ವಿ. 2000ದಲ್ಲಿ ಅಂಗಡಿ ಓಪನ್ ಮಾಡಿ ಇಲ್ಲಿವರು ಸತತವಾಗಿ ಯಾವುದೇ ರೀತಿ ಬ್ರೇಕು ವಗೇರೆಗಳಿದೆ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ದಾನೆ, ಕಸ್ಟಮರ್ ಕೂಡ ಒಂದು ಕಂಪ್ಲೇಂಟ್ ಇಲ್ಲ. ಸುಲಲಿತವಾಗಿ ವ್ಯಾಪಾರ ಮಾಡ್ತಾ ಇದೀವಿ. ಓನ್ಲಿ ಸಂಡೇ ಮಾತ್ರ ನಮ್ದು ವ್ಯಾಪಾರ. ಓನ್ಲಿ ಸಂಡೇ ಮಾತ್ರ ಬೆಳಗ್ಗೆ ಸಾಯಂಕಾಲವರೆಗೂ ಇರ್ತದೆ. ಪೂರಾ ಬೇರೆ ದಿನಗಳಲ್ಲಿ ರಜಾ ದಿನ ಇರ್ತದೆ. ನಾವು ಇಲ್ಲಿವರೆಗೂ ಕೂಡ ಒಳ್ಳೆ ನಾಟಿ ಮರಿ, ಯಾವುದೇ ರೀತಿ ಫಾರಮ್ಮು ಇತರೆ ಒಂದು ರುಚಿ ಇಲ್ದಿರುವಂತ ಮರಿನ ಹಾಕಲ್ಲ ನಾವು. ಪ್ಯೂರ್ ನಾಟಿ ಮರಿ ಹಾಕಿ ಗಂಡು ಮರಿ ಒಳ್ಳೆ ಕುಯ್ತೀವಿ. ಗಂಡು ಮರಿಗಳೇ ಕೊಯ್ಯೋದು. ಗಂಡು ಮರಿಗಳನ್ನೇ ಇರ್ಬೋದು, ಟಗರು ವಾತುಗಳು ಅಷ್ಟೇ ಕುಯ್ಯೋದು. ಹಾಗಾಗಿ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಇದರಿಂದನೇ ಸುಲಭ ನಡ್ಕೋಬಹುದಪ್ಪ. ಈ ಮರಿಗಳೆಲ್ಲ ಎಲ್ಲಿಂದ ತರ್ತೀರಾ ಸರ್ ನೀವು? ನಾವು ಮಾಗಡಿಗೆ ಹೋಗ್ತೀವಿ. ಪ್ರತಿ ಶುಕ್ರವಾರ ಮಾಗಡಿಗೆ ಹೋಗಿ ಅಲ್ಲಿ ಹುಡುಕಿ ಒಂದೊಂದು ನಾಟಿಗಳು ಮರಿ ಯಾವ ಗೊತ್ತಿರ್ತದೆ ನಮ್ಗೆ, ಅದ್ರಲ್ಲಿ ಬಜಾರಲ್ಲಿ ಹಾಕ್ತೀವಿ. ಈಗ ಏನು ಒಂದು ಸರಿ ತಂದ್ರೆ ನೀವು ಹೇಳಿದ್ರಿ ಸಂಡೇ ಮಾತ್ರ ಕಟ್ ಮಾಡ್ಬಿಡ್ತೀವಿ. ಶುಕ್ರವಾರ ಮರಿ ಬರ್ತದೆ, ಸಂಡೇ ಖಾಲಿ ಮಾಡ್ತೀವಿ. ಭಾನುವಾರಕ್ಕೆ ಎಷ್ಟು ಬೇಕು ಅಷ್ಟೇ ತರೋದು ನಾವು, ಬೇರೆ ದಿವಸಕ್ಕೆ ಆಗೋಗ್ತಾರಲ್ಲ ನಾವು ತರಲ್ಲ. ಏನೇ ಒಂದು ಈ ಅಂಗಡಿ ಶಾಪಲ್ಲಿ ಎಷ್ಟು ಜನ ಈಗ ನಡ್ಸ್ಕೊಂಡು ಹೋಗ್ತಾರ ಅಂತ? ನಾವು 5 ಜನ ಅಂಗಡಿ ಕೆಲಸ ಮಾಡ್ತೀವಿ. ಮೇಡಮ್ ಅವರು 5 ಜನ ಲೇಬರ್ಸ್. ಅಂಗಡಿ ನಾವೇ ಸ್ವಂತ ಆಳುಗಳೆಲ್ಲ, ಯಾರು ಲೇಬರ್ಸ್ ಯಾರು ಇಲ್ಲ, ನಾವೆಲ್ಲ ಸ್ವಂತ ಜನನೇ. 10 ಜನ ಫ್ರೀ ಆಗಿರ್ತೀವಿ ಸಂಡೇ. ಸೂಪರ್. ಸದ್ಯ ಓನ್ ಅಂಗಡಿ, ಬಾಡಿಗೆ ಇಲ್ಲ. ಅದಕ್ಕೋಸ್ಕರ ನೀವು ಸಂಡೇ ಮಾತ್ರ ಸಂಡೇ ಫ್ರೀ ಆಗಿರೋದ್ರಿಂದ ನಾವೆಲ್ಲ ಒಂದೊಂದು ಅಪಾರ್ಟ್ಮೆಂಟ್ ಇರೋದ್ರಿಂದ ಸಂಡೇ ವ್ಯಾಪಾರ ಮಾಡಿ ಬೇರೆ ದಿವಸ ನಾವು ಡ್ಯೂಟಿ ಹೊರಟೈತೀವಿ. ಸೂಪರ್ ಸರ್. ಇದು ಅಂಗಡಿ ಇದು ಅಡ್ರೆಸ್ ತಿಳಿಸ್ಕೊಡಿ ಸರ್ ನಮ್ಗೆ. ಇದು ಲೊಕೇಶನ್ ನಾಗದೇವನಹಳ್ಳಿ ಫಸ್ಟ್ ಮೇನ್ ರೋಡು, ಬೆಂಗಳೂರು ಸೌತ್. ಯೂನಿವರ್ಸಿಟಿಯಿಂದ ಸುಮಾರು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ. ನಿಯರ್ ಫಸ್ಟ್ ಮೇನ್ ರೋಡ್ ಅಲ್ಲೇ ಇದೆ ನಾಗದೇವನಹಳ್ಳಿ. ಭೂತಪ್ಪ ಟೆಂಪಲ್ ರೋಡ್, ನಾಗದೇವನಹಳ್ಳಿ ರೋಡ್. ಹೇಳಿ ಸರ್, ತಿಳಿಸ್ಕೊಡಿ. ಇದು ಮರಿದು ಇದೆಲ್ಲ ವಾತ್ ಮರಿ ಮಟನ್ ಅಣ್ಣ. ಇದು ಲೈನ್ ಮಟನ್ ಬೇಕಾ ಲೈನ್ ಮಟನ್, ತೊಡೆ ಮಟನ್ ಬೇಕಾ ತೊಡೆ ಮಟನ್, ಗಂಡ್ ಮರಿ ಯಾವ ಹೆಣ್ಮರಿ ಇಲ್ಲ, ಎಲ್ಲ ವಾತ್ ಮರಿಗಳು. ಎಲ್ಲ 18-20 kg ಮರಿ. 18-20 kg ಬರೋದು. ತೀರಾ ದಪ್ಪ ಕುಯ್ಯಲ್ಲ. ದಪ್ಪ ಕುಯ್ದ್ರೆ ಬಲ್ತ್ ಬಿಟ್ಟಿರ್ತದೆ ಮಟನ್, ಟೇಸ್ಟ್ ಇರಲ್ಲ. ಎಳೆದು ಕುಯ್ಯಲ್ಲ, ಬಲ್ತಿರೋದು ಕುಯ್ಯಲ್ಲ. 15-20 kg ಮಟನ್ ಅಷ್ಟೇ ಇರ್ಬೇಕು, ಜಾಸ್ತಿ ಬಲ್ತಿರ್ಬಾರ್ದು. ಈಗ ಮರಿಗಳೆಲ್ಲ ಯಾವ ಕಡೆಯಿಂದ? ಮಾಗಡಿ ಮರಿ, ನಾಟಿ ಮರಿಗಳೇ ಎಲ್ಲ ನಾಟಿ ಮರಿಗಳೇ. ಈಗೇನು ಇದು ಫ್ರಂಟ್ ಲೆಗ್, ಇದು ಚಿಗ್ರು, ತೊಡೆ ಮಟನ್ನು, ಚಾಪ್ಸ್ ಮಟನ್. ಇದು ಎಲ್ಲ ಲಿವರು, ಗುರ್ದ, ವಾತನ್ ಮಟನ್. ಯಾವ ಪಾರ್ಟ್ ಬೇಕು ಅಂತಂದ್ರೆ ಆ ಪಾರ್ಟ್. ತೊಡೆ ಮಟನ್ ಬೇಕು ತೊಡೆ ಮಟನ್ನು, ಚಾಪ್ಸ್ ಬೇಕಾದ್ರೆ ಚಾಪ್ಸು, ಲೈನ್ ಮಟನ್ ಬೇಕಾದ್ರೆ ಲೈನ್ ಮಟನ್ನು, ಯಾವ ಮಟನ್ ಬೇಕು ಆ ಮಟನ್ ಆದ್ರೆ ಕೊಡ್ಕೊಡ್ತೀರಾ.
ಇದು ಬಂದು ಟಗರದು ಇದು ಟಗ್ರದಣ ಇದು ನೋಡಿ ಹೆಂಗೈತೆ ನಾಟಿ ಮರಿ. ಈಗೇನ್ ಕಸ್ಟಮರ್ಗೆ ಒಂದು ಇಂಡಿಕೇಶನ್ಗೆ ಇವಾಗ ಐದೇ ಚಿಗುರು ಬೇಕು, ಐದೇ ಚಿಗುರು ಕೊಡ್ತೀವಿ. ಇದೇ ಚಿಕ್ಕ ತೊಡೆ ಮಾಂಸ ಬೇಕು, ತೊಡೆ ಮಾಂಸ ಕೊಡ್ತೀವಿ. ತೊಡೆದು ಓಕೆ. ತೊಡೆ ಬೇಕು, ತೊಡೆ ಕೊಡ್ತೀವಿ. ಇದು ತೊಡೆದು, ಇದು ಬ್ಯಾಕ್ ತೊಡೆ. ತೊಡೆ ತೊಡೆ ನೋಡಿ ಟಗರು ಹೆಂಗೈತೆ ನಾಟಿ ಮರಿ. ಹೌದು ಹೌದು. ಫಾರಂ ಮರಿ ಎಲ್ಲ ಜಾಸ್ತಿ ಲೆಂತ್ ಬರ್ತವೆ, ಉದ್ದ ಇರ್ತದೆ, ಲೆಂತ್ ಇರ್ತದೆ, ಮಟನ್ ಟೇಸ್ಟ್ ಬರಲ್ಲ. ನೋಡಿ ಈ ಮಟನ್ ಏನೋ ಒಂದು ಜಾಸ್ತಿ ಫ್ಯಾಟ್ ಇಲ್ಲ, ಎಷ್ಟು ಬೇಕು ಅಷ್ಟೇ ಫ್ಯಾಟ್, ಜಾಸ್ತಿ ಫ್ಯಾಟ್ ಇರಲ್ಲ ಕುಯ್ಯೋದು. ಇದು ನೋಡಿ ಓಕೆ. ಇದು ಸೇಮ್ ಇದ್ರದ್ದು ಸೇಮ್. ಓಕೆ. ಇಲ್ಲ ಸಂಡೇ ಎಷ್ಟು ಮರಿ ಕಡಿದು ಕಟ್ ಮಾಡ್ತೀರಾ ಸರ್? 10-15 ಹೋಯ್ತವಣ. ಇವಾಗ ಸ್ವಲ್ಪ ಡಲ್ಲು ಕಾರ್ತಿಕ, ಹಾ ಕಾರ್ತಿಕ ಸ್ವಲ್ಪ ಕಡಿಮೆ. ಓಕೆ. ಬೇರೆ ಟೈಮಲ್ಲೆಲ್ಲ ಮಿನಿಮಮ್ ಎಷ್ಟು ಕಟ್ ಮಾಡ್ತೀರಾ? ಮರಿ ಮೇಲೆ ಮರಿ ಮೇಲೆ. ನಾವು ಜಾಸ್ತಿ ಇದ್ ಮಾಡ್ಕೊಳಕ್ ಹೋಗಲ್ಲ, ಎಷ್ಟು ಬೇಕು ಅಷ್ಟೇ. ಸಂಡೆ ಒಂದಿನ ಅಲ್ವಾ, ಹಾ ಎಷ್ಟು ಬೇಕು ಅಷ್ಟೇ ಸಾಕು. ಓಕೆ. ಎಲ್ಲ ನಾವೇ, ಬೇರೆಯವ್ರು ಯಾರು ಇರಲ್ಲ. ನಮ್ಮ ಅಪ್ಪವರು, ಓಕೆ. ಅವ್ರು ನಮ್ಮ ಮಾವರು, ಹಾ ಹಾ ಹಂಗಾಗಿ ಎಲ್ಲ ನಾವೇ ಮಾಡೋದು. ಓಕೆ. ಸ್ನೇಹಿತರೆ, ಇದು ಬಂದು ಏನೋ ಒಂದು ಕಸ್ಟಮರು ಏನು ಬೋಟಿ ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ಇವರು ಒಂದು ಹೊಸದಾಗಿ ಒಂದು ಒಳ್ಳೆ ಮರಿನ ಅಲ್ಲೇ ಏನು ಕೇಳ್ತಾರೆ ಅದೇ ಮರಿಲಿ ಈಗ ಒಂದು ಬೋಟಿಗೋಸ್ಕರ ಒಂದು ಮರಿನ ಕಟ್ ಮಾಡಿ ಕೊಡ್ತಾ ಇರುವಂಥದ್ದು. ಸೊ ಅದೇ ರೀತಿ ಕಸ್ಟಮರ್ಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾರೆ. ಒಂದು ಒಳ್ಳೆ ಒಳ್ಳೆ ಮರಿಗಳಲ್ಲಿ ಮಟನ್ ಇರ್ಬೋದು, ಬೋಟಿ ಇರ್ಬೋದು, ಯಾವುದೇ ಐಟಮ್ ಬೇಕು ಒಂದು ಕೊಡ್ತಾರೆ. ಸೊ ಅಲ್ಲೇ ನೀವು ನೋಡ್ಬೋದು ಫ್ರೆಶ್ ಐಟಮ್, ಯಾವುದೇ ರೀತಿಯವರು ಜಾಸ್ತಿ ಮರಿಗಳನ್ನ ಕಟ್ ಮಾಡಿ ಇಟ್ಕೊಳ್ಳಲ್ಲ. ಕಸ್ಟಮರ್ ಏನು ಒಂದು ಯಾವ ಪಾರ್ಟ್ ಕೇಳ್ತಾರೆ ಮತ್ತು ಅದಕ್ಕೋಸ್ಕರ ಯಾವ ಮರಿಗಳು ಬೇಕು ಅದೇ ಮರಿಯಲ್ಲಿ ಇವರು ಕಟ್ ಮಾಡಿಕೊಡುವಂಥದ್ದು. ಸೊ ನಾವು ಈಗೆಲ್ಲ ಒಂದು ಕ್ಲೀನಿಂಗ್ ಮಾಡ್ತಾ ಇರುವಂಥದ್ದು ಮರಿಗಳನ್ನ ಈಗ ನೋಡ್ತಾ ಇರ್ಬೋದು ನೀವು. ಏನು ಅವರು ಹೇಳ್ದಂಗೆ ಒಂದು 15-20 kg ಮರಿಗಳು ಏನು ಒಳ್ಳೆ ಮರಿಗಳನ್ನ ನಾವು ಆದ್ಮೇಲೆ ಒಳ್ಳೆ ರುಚಿಯಾಗಿರುವಂಥದ್ದು. ಈ ಥರ ಮಟನ್ ಬೇಕು ಅಂತಂದರೆ ನೀವು ಯಾವುದೇ ಒಂದು ಶಾಪ್ಗಳಲ್ಲಿ ಸಿಗುವ ಸಿಗ್ದೇನೆ ಇರ್ಬೋದು. ಬಟ್ ಈ ಒಂದು ಶಾಪ್ನಲ್ಲಿ ನೀವು ಒಳ್ಳೆ ಮಟನ್ ಮರಿ ಸಿಗುವಂಥದ್ದು. ಈ ಕಸ್ಟಮರ್ ಜಾಸ್ತಿ ಆಗ್ತಾ ಇದ್ದಾರೆ. ಮಳೆ ಬೆಳಿಗ್ಗೆ ಜಾಸ್ತಿ ಇತ್ತಲ್ಲ, ಎಲ್ಲ ಕಡೆ ಮಳೆ ಇತ್ತು. ಹೋಟೆಲ್ ಬರ್ತಾರೆ ಇಲ್ಲೇ ಇದ್ದೀರಾ? ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ಇನ್ನು ಮಟನ್ ಶಾಪ್ ಓಪನ್ ಆಗಿ ಎಷ್ಟು ವರ್ಷ ಆಯ್ತು? ಏನು ಮಟನ್ ಯಾವ ತರ ಮಟನ್ ಸಿಗುತ್ತೆ ಇಲ್ಲಿ ಹೇಳ್ತೀವಿ ಸರ್? ಇಲ್ಲಿ ನಾವು ನಾಗದೇವನಹಳ್ಳಿಗೆ ಬಂದು ಸುಮಾರು 10 ವರ್ಷಗಳಾಗಿದೆ. ಓಕೆ. 10 ವರ್ಷಗಳ ಕಾಲದಿಂದನೂ ನಾವು ಇಲ್ಲಿ ಕಬ್ಬಳಮ್ಮ ಮಟನ್ ಸ್ಟಾಲ್ ಅಲ್ಲೇ ಮಟನ್ ತಗೊಳ್ತಾ ಇದೀವಿ. 10 ವರ್ಷದಿಂದ ನೀವು ತಗೊಳ್ತೀರಾ? ಇಲ್ಲಿ 10 ವರ್ಷದಿಂದ ರೆಗ್ಯುಲರ್ ಆಗಿ ಇಲ್ಲೇ ನಾವು ಮಟನ್ ತಗೊಳೋದು ನಾವು. ಓಕೆ. ವಾರಕ್ಕೆ ಒಂದೇ ಸತಿ ಇವರು ಭಾನುವಾರದ ಹೊತ್ತು ಮಟನ್ ಅಂಗಡಿ ತೆಗಿಯೋದು. ಓಕೆ. ಇವ್ರೇನಂದ್ರೆ ಮಾಗಡಿಲೆಲ್ಲ ಮರಿಗಳು ಚೆನ್ನಾಗಿರೋ ನಾಟಿ ಮರಿಗಳೇ ತರ್ತಾರೆ. ಹಾಗಾಗಿ ನಾವು ಇಲ್ಲಿ ಮರಿ ಚೆನ್ನಾಗಿರೋದ್ರಿಂದ ಮಟನ್ಗೆ ನೀರ್ ಹಾಕೋದಾಗ್ಲಿ ಏನು ಮಾಡಲ್ಲ. ನಾವ್ ಕೇಳಿದ ಮಟನ್ ಅನ್ನೇ ಇವ್ರು ನಮ್ಗೆ ಹೊಡ್ಕೊಡ್ತಾರೆ. ನಾವ್ ಯಾವ ತರ ತೋರಿಸ್ತೀವೋ ಅದೇ ತರ ಮಟನ್ ನ ಚೆನ್ನಾಗಿ ಹೊಡ್ಕೊಡ್ತಾರೆ. ಯಾವಾಗೇ ಬಂದ್ರು ಇಲ್ಲ ಅಂತ ರಿಟರ್ನ್ ಕಳ್ಸೋದಿಲ್ಲ ನಮ್ನ. ಒಳ್ಳೆ ಮಟನ್ ಹೊಡ್ಕೊಡ್ತಾರೆ. ಹಾಗಾಗಿ ನಾವು 10 ವರ್ಷದಿಂದಾನು ಇದೇ ಅಂಗಡಿಲಿ ಇಲ್ಲೇ ಬಂದು ನಾವು ಮಟನ್ ನ ತಗೋತಾ ಇದೀವಿ. ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ರೇಟು ಕೂಡ ಜಾಸ್ತಿ ಇಲ್ಲ, ರೀಸನಬಲ್ ಪ್ರೈಸ್ ಅಲ್ಲೇ ಕೊಡ್ತಾರೆ. ಹೊರಗಡೆ ಹೋದ್ರೆ ಜಾಸ್ತಿ ಇದೆ, ಇಲ್ಲಿಗೂ ಅಲ್ಲಿಗೂ 100 ರೂಪಾಯಿ ಡಿಫ್ರೆನ್ಸ್ ಇದೆ. ಹಾಗಾಗಿ ಇಲ್ಲೇ ನಾವು ಮಟನ್ ತಗೋತೀವಿ. ಎಲ್ಲಾ ಜನನು ಜಾಸ್ತಿ ಜನ ಇಲ್ಲೇ ಬರ್ತಾರೆ. ಒಳ್ಳೆ ಒಳ್ಳೆ ನಾಟಿ ಮರಿಗಳನ್ನ ಕುಯ್ತಾರೆ ಇವರು. ಏನಿದೆ ಅಡ್ರೆಸ್ ಏನ್ ಹೇಳಿ ಸರ್? ಇದು ಸರ್ ಅಡ್ರೆಸ್ ಬಂದು ನಾಗದೇವನಹಳ್ಳಿ ಸರ್, ಭೂತಪ್ಪ ಟೆಂಪಲ್ ರೋಡ್, ನಾಗದೇವನಹಳ್ಳಿ 7th ಮೇನ್ ರೋಡ್ ಅಲ್ಲಿ ಈ ಅಂಗಡಿ ಇಲ್ಲಿ ಇದೆ ಸರ್.
ಓಕೆ ಈ ಕಸ್ಟಮರ್ಗೆ ಏನ್ ಹೇಳ್ತೀರಾ ಸರ್ ಈಗ? ಸರ್ ಕಸ್ಟಮರ್ಗಳು ಅಷ್ಟೇ ಸರ್, ಎಲ್ಲರೂ ಬಂದು ಇಲ್ಲೇ ಚೆನ್ನಾಗಿ ತಗೋತಾರೆ ಮಟನ್ಸ್ಗಳು. ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಇಲ್ಲಿ. ಓಕೆ, ನಾವು ಕೂಡ ಇಲ್ಲೇನೆ ಮಟನ್ ತಗೊಳ್ತೀವಿ. ಓಕೆ, ಈಗ ಏನ್ ಅಕ್ಕಪಕ್ಕದವರು ಬೇಕಾದ್ರೆ ಬಂದಿಲ್ಲಿ ಟ್ರೈ ಮಾಡ್ಬೋದು? ಅಕ್ಕಪಕ್ಕದವರು ಎಲ್ಲಾರು ಕೂಡ ಇಲ್ಲೇ ಬರ್ತಾ ಇದಾರೆ. ಹಾಗಾಗಿ ಬೇರೆಯವ್ರಿಗೂ ಖುಷಿಯಾಗಿದ್ರೆ ಇಲ್ಲೇ ಬಂದು ಮಟನ್ ಎಲ್ಲ ತಗೋಬಹುದು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಸರ್. ಏನ್ ಕಸ್ಟಮರ್ಗೆ ಎಷ್ಟು ಕೆಜಿ ತಗೋತಾ ಇದಾರೆ ಸರ್ ಇದು? ನೋಡಿ ತೊಡೆ ಮಟನ್ ಕೇಳ್ತವ್ರೆ ₹1,000. ತೊಡೆ ಮಟನ್ ಈಗ ತೊಡೆ ಮಟನ್ ಕೇಳ್ತಾರೆ, ಅದರಲ್ಲೇ ಕಮ್ಮಿ ಮಾಡ್ಕೊಳ್ತಾ ಇದ್ದೀರಾ? ಯಾರಿಗೆ ಬುಟ್ಟಿ? ಎಷ್ಟು ಸಾಕಾ? ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಇಲ್ಲಿ ಏನು ಒಂದು ಅಂಗಡಿ ಹೆಸರು ಏನೋ ಇದು, ಮತ್ತೆ ಯಾವ ಎಷ್ಟು ವರ್ಷದಿಂದ ನೀವು ಇಲ್ಲಿ ಮಟನ್ ಅಂಗಡಿಗೆ ಬರ್ತೀರಾ? ಯಾವ ತರ ಒಂದು ಮಟನ್ ತಗೊಳ್ತೀರಾ? ಬಂದ್ರೆ ನೀವು ಫ್ಯಾಮಿಲಿ ಎಲ್ಲ ಒಪ್ಕೊಂಡಿದ್ದೀರಾ? ಯಾವ ತರ ಎಲ್ಲ ಹೇಳ್ಕೊಡಿ ಸರ್ ಕಸ್ಟಮರ್. ಇದು ಕಬ್ಬಾಳಮ್ಮ ಮಟನ್ ಸ್ಟಾಲ್ ಅಂತ ಒಂದು 20 ವರ್ಷದಿಂದ ಇದೆ. ನಾವು ಒಂದು 10 ವರ್ಷದಿಂದ ಇಲ್ಲಿ ಕಸ್ಟಮರ್. 20 ವರ್ಷದಿಂದ ಇದೆ. ನಾವು ಒಂದು 10 ವರ್ಷದಿಂದ ಇಲ್ಲಿ ಕಸ್ಟಮರ್. ಓಕೆ, ಒಳ್ಳೊಳ್ಳೆ ನಾಟಿ ಮರಿಗಳು ತಂದು ಕುಯ್ತಾರೆ. ಮಟನ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನಾವು ಎವ್ರಿ ವೀಕ್ ಇಲ್ಲೇ ಬಂದು ಮಟನ್ ತಗೊಂಡು ಹೋಗ್ತೀವಿ. ಓಕೆ, ಈಗ ಬಂದ್ರೆ ಏನ್ ತಗೊಳ್ತೀರಾ ಸರ್ ಇಲ್ಲಿ ನೀವು? ಮಟನ್ ತಗೊಂಡಿದ್ದೀವಿ. ಮಟನ್ ಈ ಕೈಮಾ, ಬೋಟಿ ಈ ತರ ಎಲ್ಲ ಟ್ರೈ ಮಾಡಿ ಅವಾಗ ತಗೊಳ್ತಾ ಇರ್ತೀವಿ. ತಲೆ ಮಾಂಸ, ಬೋಟಿ, ಕೈಮಾ ಎಲ್ಲ. ಓಕೆ, ಈ ಮನೇಲಿ ಏನಾದ್ರು ಒಂದು ಸ್ಮಾಲ್ ಫಂಕ್ಷನ್ ಬಂದ್ರೆ ಜಾಸ್ತಿ ಬಲ್ಕ್ ಆಗಿ ಮರಿಗಳೇ ಹೊಡ್ಸ್ಕೊಂಡಿದ್ದೀವಿ. ಓಕೆ, ಅಂದ್ರೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಮಟನ್. ತುಂಬಾ ಚೆನ್ನಾಗಿ. ನಾವು 7 ಕಿಲೋಮೀಟರ್ ಇಂದ ಇಲ್ಲೂ 7 ಕಿಲೋಮೀಟರ್ ಇಂದ ಬರ್ತಾ ಇದೀರಾ? ಸೂಪರ್ ಸರ್. ಹಾಗಾದ್ರೆ ಅಂತಂದ್ರೆ ಈಗ ಯಾವ ತರ ನಾಟಿ ಮಟನ್ ಅಂತಾರೆ? ಈಗ ಹಳ್ಳಿ ತರಿಯಿಂದ ತರಿಸುವಂತದ್ದ ಯಾವ ತರ ಮಟನ್? ಹಳ್ಳಿ ಕಡೆಯಿಂದ ತರಿಸ್ತಾರೆ. ಮಾಗಡಿ ಆ ಕಡೆಯಿಂದ ಎಲ್ಲ ಮಾಗಡಿಯಿಂದ ತರಿಸುವಂತ ಮರಿಗಳು. ಓಕೆ, ಓಕೆ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ಕಸ್ಟಮರ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿ ಅಕ್ಕಪಕ್ಕ ಕಸ್ಟಮರ್ಗೆ ಎಲ್ಲಾರು ಬಂದು ತಗೊಂಡು ಒಂದ್ಸಲಿ ನೋಡಿ ಅವರ ಸ್ನೇಹಿತರುಗಳಿಗೆಲ್ಲ ಹೇಳಿದ್ರೆ ಅವರು ಒಳ್ಳೆ ಮಟನ್ ತಿಂದಂಗ ಆಗುತ್ತೆ. ಓಕೆ, ಓಕೆ ಸರ್. ಬೋಟಿ ಎಷ್ಟು ಹೇಳ್ಕೊಳ್ಳಿ ಸರ್? ಇದು ವಾತನ್ ಬೋಟಿ, ಟಗರು ಬೋಟಿ ಎಲ್ಲ. ವಾತನ್ ಬೋಟಿ ಇದು ಕೆಜಿ ₹350. 350. ಓಕೆ, ಏನು ಎಲ್ಲ ಒಂದು ಸೆಟ್ ಏನೋ ಬರ್ತದೆ, ಎಲ್ಲ ಸೆಟ್ ಬರುತ್ತೆ ನಿಮಗೆ. ಒಬ್ಬೊಬ್ಬರು ಸೆಟ್ ಅಲ್ಲಿ ಏನೇನೆಲ್ಲ ಇರುತ್ತೆ ತೋರಿಸಿ. ಮಾಮೂಲಿ ಲಂಗ್ಸು, ಇಕ್ಕೆ ಕಳ್ಳು, ಏನು ಒಂದು ಬೋಟಿ ಸೆಟ್ ಅಲ್ಲಿ ಏನೇನೆಲ್ಲ ಇರುತ್ತೆ? ₹350 ಕೆಜಿ ಅಂತ ಹೇಳ್ತಾ ಇದೀರಾ ನೋಡಿ. ಸೊ ಬೋಟಿ ಕ್ಲೀನ್ ಮಾಡ್ತಾರೆ, ಎಲ್ಲ ಗಲೀಜ್ ಇರ್ತದೆ. ಓಕೆ, ಒಂಚೂರು ಗಲೀಜ್ ನೀಟಾಗಿ ಕ್ಲೀನ್ ಮಾಡಿರ್ತೀರಾ? ಎಲ್ಲ ನೀಟಾಗಿ ಕ್ಲೀನ್ ಆಗಿ ಏನಂದ್ರೆ ಅವ್ರು ಕಟ್ ಮಾಡಿ ಒಂದು ಸ್ವಲ್ಪ ಕಟ್ ಮಾಡಿ ಕೊಡ್ತೀವಿ ನಾವೇ. ನೀಟಾಗಿ ನೀವೇ ಕಟ್ ಮಾಡಿ ಕೊಡ್ತೀರಾ? ನೀಟಾಗಿ ಕಟ್ ಮಾಡಿ ಕೊಡ್ತೀವಿ. ನೋಡಿ, ಒಂದು ಬೋಟಿಗೆ ಎಷ್ಟು ಪಾರ್ಟ್ಸ್ ಬರುತ್ತೆ? 5 ಪಾರ್ಟ್ಸ್ ಬರ್ತದೆ. 5 ಪಾರ್ಟ್ ಬರುತ್ತೆ. ಏನೇನೆಲ್ಲ ಇದೆ ತಿಳ್ಕೊಡಿ ಸರ್. ಮಾಮೂಲಿ ಚೀಲ, ಬೋಟಿ ಚೀಲ. ಇದು ಪೈಪು, ಸಣ್ಣ ಕಳ್ಳು. ಏನ್ ಸರ್ ಇದು? ಪೈಪು, ಸಣ್ಣ ಕಳ್ಳು. ಸಣ್ಣ ಕಳ್ಳು. ಓಕೆ, ಇದು ದೊಡ್ಡ ಕಳ್ಳು. ದೊಡ್ಡ ಕಳ್ಳು. ಇದು ಇಕ್ಕೆ ಕಳ್ಳಿದು. ಇಕ್ಕೆ ಕಳ್ಳದು. ಓಕೆ, ಇಕ್ಕೆ ಕಳ್ಳಿದು. ಇದು ದೊಮ್ಮೆ, ಲಂಗ್ಸು. ಇದು ಇಷ್ಟು ಫ್ಯಾಟ್ ಬರ್ತದೆ, ಕಳ್ಳ ಮೇಲೆ ಬರ್ತದಲ್ಲ ಆ ಫ್ಯಾಟ್ ಇದು. ಒಂಚೂರು ಗಲೀಜೆಲ್ಲ ನೋಡಿ. ಓಕೆ, ಇದೇನು ಇದು ಮೇಕೆದ ಯಾವ ಥರದ್ದು ಸರ್? ಇದು ವಾತಲ್ ಮಟನ್. ಮೇಕೆದಿದು, ಮೇಕೆ ಬೋಟಿ. ಮೇಕೆದು ಕೆಜಿ ₹350. ಕೆಜಿ ₹350. ಕಟ್ ಮಾಡ್ಕೊಂಡು ಕೊಡ್ತೀವಿ ನೀಟಾಗಿ. ತೊಳೆದು ಎಲ್ಲ ನೀಟಾಗಿ ರೆಡಿ ಮಾಡಿ ಕೊಡ್ತೀರಾ? ಓಕೆ. ಸ್ನೇಹಿತರೆ, ಏನಿದು ಒಂದು ಸಂಡೇ ಆಗಿರೋದ್ರಿಂದ ಏನು ಕಸ್ಟಮರ್ ಕೂಡ ಒಂದು ರಸ್ ಆಗ್ತಾ ಇರುವಂತದ್ದು. ಒಂದು ಮಾರ್ನಿಂಗ್ ಒಂದು ಡಿಜಿಲಿಂಗ್ ಟೈಪ್ ನಾನು ಕಾಲ್ ಸೂಪ್ ಕುಡಿಕೋತಾ ಇದ್ದೀನಿ. ಬಾ ಕುಡಿಸ್ತೀನಿ ನಿಂಗು. ಕಸ್ಟಮರ್ ಒಂದು ಪ್ಯೂರ್ ಆಗಿರುವಂತದ್ದು ನೋಡ್ತಾ ಇರ್ಬೋದು. ಬಾ ಹೋಗೋಣ ತೂಗುದೀಪಗೆ. ನೋಡಿ, ಏನೋ ಒಂದು ಮಟನ್ ಕೂಡ ಬಾ, ಜನ ಕಮ್ಮಿ ಅವರೆಲ್ಲ ಬಂದ್ಬಿಡುವ ಬೇಗ. ಮಟನ್ ಹಾಕಿರುವಂತದ್ದು ನೋಡ್ತಾ ಇರ್ಬೋದು ನೀವು. ಏನು ಮಟನ್ ಒಳ್ಳೆ ಜ್ಯೂಸಿ ಆಗಿರುವಂತ ಮಟನ್. ಏನೊಂದು ಅಲ್ಲಿ ಮೇಕೆದೆ ಸರ್ ಇದು? ಮೇಕೆದಿದು. ಗಂಡು ಮರಿನೇ ಕುಯ್ಯೋದು ನೀವು? ಓಕೆ, ಸೂಪರ್.
ಸರಿ ಹೇಳಿ ಸರ್, ಮರಿ ಬಗ್ಗೆ ತಿಳಿಸ್ಕೊಡಿ. ಮರಿಗಳು ಇದೆಲ್ಲ ವಾತ್ ಮರಿಗಳು. ಓಕೆ. ಎಲ್ಲ ಕೆನ್ ಮರಿ ಕುಯ್ತಾರೆ ಈಗ, ಎಲ್ಲ ಇಲ್ಲ, ಎಲ್ಲ ನಾಟಿ ಮರಿ. ಓಕೆ. ವಾತುಗಳು, ಟಗರುಗಳು, ಎಲ್ಲ ಕಪ್ಲು ಸಾಕ ಮರಿಗಳು, ಎಲ್ಲ ಅಂಟಿ ಮೇಯಿಸಿರವು. ನೋಡಿ ಹೆಂಗಿದೆ. ಹೌದು. 15 20 kg ಅಷ್ಟೇ, ಜಾಸ್ತಿ ಕೊಯ್ಯಲ್ಲ. ಹೌದು ಸರ್. ಎಲ್ಲ ವಾತುಗಳೇ. ಇದು ವಾತಾನೆ. ಇದು ವಾತಾನೆ. ಏನ್ ನೀವು ಹೇಳಿದ್ರಂಗೆ ಏನು ಗಂಡು ಮರಿಗಳು ಮಾತ್ರ ನೋಡಿ ಇಲ್ಲೇ ಇದೆ. ಚಿಕ್ಕ ಚಿಕ್ಕ ಮರಿಗಳೇನೆ ಎಲ್ಲ 15 20 kg ಒಳಗಡೆ. 20 kg ಬರಿ ಮರಿಗಳು. 15 kg ಇಲ್ಲಾಂದ್ರೆ 15 kg ಮೇಲೆ 20 kg ಒಳಗಡೆ. 20 kg ಒಳಗಡೆನೆ. ಜಾಸ್ತಿ ದಪ್ಪ ಕೊಯ್ಯಲ್ಲ. ಎಲ್ಲ ವಾತುಗಳೇ. ನೋಡಿ ಸ್ನೇಹಿತರೆ, ಏನು ಅವ್ರು ಹೇಳ್ತಾ ಇರೋಂಗೆ ಮಟನ್ ಒಳ್ಳೆ ತುಂಬಾ ಚೆನ್ನಾಗಿರುತ್ತದೆ. ಸೊ ಏನೋ ಒಂದು 15 ರಿಂದ 20 kg ಅಂತ ಹೇಳ್ತಾ ಇದಾರೆ. ಸೊ ಅದೇ ರೀತಿ ಒಂದು ನಾಟಿ ಮರಿಗಳೇನೆ ನೋಡ್ತಾ ಇರ್ಬೋದು ನೀವು. ಇವ್ರದೇನಪ್ಪದು ಮಾಡಬೇಕು.